ನಮಸ್ಕಾರ. ಕರುನಾಡಿನ ಕನ್ನಡ ಕುಟುಂಬದವರಿಗೆ ಐ ಆಮ್ ಡ್ರೀಮರ್ ಭರತ್ ಪೇಜ್ಗೆ ಭೇಟಿ ನೀಡಿರುವ ಎಲ್ಲ ಕರುನಾಡಿನ ಕನ್ನಡಿಗರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ನಾವು ನಿಂತಿರೋದು ಸಾಮಾನ್ಯ ಸ್ಥಳ ಅಂತೂ ಅಲ್ಲನೇ ಅಲ್ಲ. ಇದು ಉಸಿರಾಡುವ ಸ್ಥಳ ಅಂತಲೂ ತಪ್ಪಾಗಂಗಿಲ್ಲ. ಇದು ಕೇವಲ ಪ್ರವಾಸಿ ಸ್ಥಳ ಅಂತ ತಿಳ್ಕೊಬೇಡಿ. ಇದರಿಂದ ಒಂದು ವಿಶ್ವ ಪ್ರಸಿದ್ಧ ಕಥೆ ಇದೆ ಅಂತ ಮರೆಯಬೇಡಿ. ಹಂಗೆ ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈ ಸ್ಥಳದಲ್ಲಿ ಕುಂತು ನಮ್ಮ ದೇಶದ ಭವಿಷ್ಯದ ಬಗ್ಗೆ ಅರಿವು ಮೂಡಿಸಿ ಅಂದಮೇಲೆ ಇದು ಸಾಮಾನ್ಯವಾದ ಸ್ಥಳ ಅಂತೂ ಅಲ್ಲನೇ ಅಲ್ಲ. ಇವತ್ತು ನಾವು ಇದೀವಿ ಬೆಳಗಾವಿ ಕೋಟೆಯಲ್ಲಿರುವ ವಿಶ್ವ ಪ್ರಸಿದ್ಧವಾಗಿರುವ ಸ್ಥಳ. ಇಲ್ಲಿ ಯಾವಾಗ ಬಂದರು, ಏನು ಮಾಡಿದ್ರು, ಯಾರಿಗೆಲ್ಲ ಏನೆಲ್ಲ ಸಂದೇಶ ಕೊಟ್ಟರು, ಅವರು ಏನನ್ನು ತಿಳ್ಕೊಂಡ್ರು ಅಂತ ಎಲ್ಲ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ಅದಕ್ಕಿಂತ ಮೊದಲು ನಾನು ಕೊಡುವ ಸಂದೇಶ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಇಲ್ಲದಿದ್ದರೆ ಡಿಸ್ಲೈಕ್ ಮಾಡಿ. ಏನಾದರೂ ತಪ್ಪಾದರೆ ಕಮೆಂಟ್ ಬಾಕ್ಸ್ ನಿಮಗಾಗಿ ಓಪನ್ ಆಗಿಟ್ಟಿದ್ದೀನಿ, ಅಲ್ಲಿ ಕಮೆಂಟ್ ಮಾಡಿ. ಇನ್ನು ಈ ಥರ ನಮ್ಮ ನಾಡಿನ ಇತಿಹಾಸ ಬಗ್ಗೆ ತಿಳ್ಕೊಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಬಾಜುದಲ್ಲಿರೋ ಬೆಲ್ಲೈಕನ್ನು ಟನ್ ಅಂತ ಹೊಡೆಯಿರಿ. ಕಮೆಂಟ್ ಮಾಡೋದನ್ನು ಮರೆಯದಿರಿ. ನಿಮ್ಮ ಒಂದು ಕಮೆಂಟೇ ಮುಂದಿನ ವಿಡಿಯೋದ ಮಾರ್ಗವಾಗಿರುತ್ತೆ. 1892 ಅಕ್ಟೋಬರ್ 1927 ಸುಮಾರು 9 ದಿನಗಳ ಕಾಲ ಇವರು ಇಲ್ಲಿ ನೆಲೆಸಿದರು. ಅವರು ಅಮೆರಿಕ ಹೋಗಬೇಕಾಗಿತ್ತು. ಆದ್ದರಿಂದ ಇಲ್ಲಿ ಅವರು ಯುವಕರಿಗೆ ಆತ್ಮವಿಶ್ವಾಸ, ಧರ್ಮ ಮಹತ್ವ ತಿಳಿಸಿದರು. ಹಾಗೆ ಭಾರತದ ಭವಿಷ್ಯದ ಕನಸುಗಳನ್ನು ಕಂಡರು. 1892ರಲ್ಲಿ ಭಾರತ ಪ್ರವಾಸ ಮಾಡುತ್ತಿದ್ದ ಸಮಯದಲ್ಲಿ ಸ್ವಾಮಿ ವಿವೇಕಾನಂದರು ಬೆಳಗಾವಿಗೆ ಬಂದರು. ಆ ಸಮಯದಲ್ಲಿ ಈ ಕೋಟೆ ಕೇವಲ ಸೈನಿಕ ಕಟ್ಟಡ ಅಲ್ಲ, ಇದು ವಿಜ್ಞಾನ ಚರ್ಚೆ ಕೇಂದ್ರವಾಗಿತ್ತು. ಇಲ್ಲಿ ಹಲವಾರು ಸ್ಥಳೀಯ ಪಂಡಿತರ ಜೊತೆ ಸಂಭಾಷಣೆಯನ್ನು ನಡೆಸಿದರು. ಏನಪ್ಪಾ ಅಂದರೆ ಧರ್ಮ, ಪ್ರಚಾರ, ತತ್ವಶಾಸ್ತ್ರ, ಸಮಾಜದ ಹಲವಾರು ಚರ್ಚೆಗಳನ್ನು ನಡೆಸಿದರು. ನಿಮ್ಮೊಳಗಿರುವ ನಿಮ್ಮ ಶಕ್ತಿಯನ್ನು ನಂಬಿ ಹೊರತು ಇನ್ನೊಬ್ಬರನ್ನು ನಂಬಬೇಡಿ. ಹೇಳಿ ಎದ್ದೇಳಿ, ಜಾಗೃತರಾಗಿರಿ, ಗುರಿ ಮುಟ್ಟೋ ತನಕ ನಿಲ್ಲದಿರಿ. ಇಲ್ಲಿ ಕಳೆದ 9 ದಿನಗಳು ಅವರ ಆತ್ಮವಿಶ್ವಾಸವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಆದ್ದರಿಂದ ಚಿಕಾಗೋ ವೇದಿಕೆಯಲ್ಲಿ ಅವರು ವಿಶ್ವದ ಮುಂದೆ ಧೈರ್ಯದಿಂದ ನಿಂತು ವೇದಿಕೆಯಲ್ಲಿ ಮೈ ಡಿಯರ್ ಸಿಸ್ಟರ್ಸ್ ಆ್ಯಂಡ್ ಬ್ರದರ್ಸ್ ಆಫ್ ಅಮೆರಿಕಾ ಅಂತ ಹೇಳಿ ಎಲ್ಲರ ಮನವನ್ನು ತನ್ನ ಕಡೆಗೆ ಆಕರ್ಷಣೆ ಮಾಡಿಕೊಂಡು ಭಾರತವನ್ನು ಇನ್ನಷ್ಟು ಎತ್ತರ ಮಟ್ಟಿಗೆ ತಲುಪಿಸಿದನು. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿತು. ಬೆಟ್ಟ ಏರಿದ ಮೇಲೆ ಸಿಕ್ಕ ಅನುಭವ ನಿಮ್ಮ ಜೀವನದ ಎತ್ತರ ಹೆಚ್ಚಾಗಲಿ ಅಂತ ಹೇಳ್ತಾ ಮತ್ತೊಂದು ಇತಿಹಾಸದ ಕಥೆಯ ಜೊತೆಗೆ ಭೇಟಿ ನೀಡ್ತೀನಿ ಅಂತ. ಅಲ್ಲಿಯವರೆಗೆ ಟೇಕ್ ಕೇರ್, ಬಾಯ್ ಬಾಯ್.